ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ದೀಕ್ಷೆ ಅಂದ್ರೆ ಏನು, ಎಷ್ಟು ರೀತಿಯ ದೀಕ್ಷೆ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ದೇವತೆಯನ್ನ ಆರಾಧಿಸುವಂತಹ ವಿಷಯದಲ್ಲಿ ಕೆಲವು ಪ್ರತ್ಯೇಕವಾದಂತಹ ಪದ್ಧತಿಗಳಿರುತ್ತೆ. ಆ ಪದ್ಧತಿಗಳನ್ನ ಅನುಸರಿಸುವುದಕ್ಕೆ ದೀಕ್ಷೆ ಅಂತಾರೆ. ಸಾಧಕರಲ್ಲಿ ಲೌಕಿಕರು ಮತ್ತು ಮೋಕ್ಷವಾದಿಗಳು ಅಂತ ಎರಡು ರೀತಿಯ ಸಾಧಕರಿರ್ತಾರೆ. ಲೌಕಿಕರು ಅಂದ್ರೆ ಈಗ ನಮಗೆ ಅಗತ್ಯವಿರುವಂತಹ, ಅಂದ್ರೆ ನಮ್ಗೇನೋ ಒಂದು ಕೋರಿಕೆ ಇರುತ್ತೆ, ಆ ಕೋರಿಕೆ ತೀರೋದಕ್ಕೆ ಯಾವುದೋ ಒಂದು ಮಂತ್ರವನ್ನ ನಾವು ತಗೊಂಡು ಆ ಕೋರಿಕೆ ತೀರುವವರೆಗೂ ನಾವು ಅದನ್ನ ಉಪಾಸನೆ ಮಾಡಿ ಆ ನಂತರ ಆ ಮಂತ್ರವನ್ನ ಬಿಟ್ಬಿಡ್ತೀವಿ. ಇದನ್ನ ಲೌಕಿಕವಾದ ಅಂತ ಹೇಳ್ತಾರೆ. ಅಂದ್ರೆ ಲೌಕಿಕರು ಈ ರೀತಿಯಾದ ಸಾಧನೆ ಮಾಡ್ತಕ್ಕಂಥವ್ರನ್ನ ಲೌಕಿಕರು ಅಂತ ಹೇಳ್ತಾರೆ. ಇನ್ನು ಮೋಕ್ಷವಾದಿಗಳು ಅಂದ್ರೆ ಅವರಿಗೆ ಯಾವ ರೀತಿಯ ಕೋರಿಕೆಗಳು ಕೂಡ ಇರೋದಿಲ್ಲ. ಕೇವಲ ಭಗವಂತನ ಅನುಗ್ರಹ, ಭಗವಂತನ ಸಾನ್ನಿಧ್ಯ, ಮೋಕ್ಷ ಪ್ರಾಪ್ತಿಯಷ್ಟೇ ಅವರ ಲಕ್ಷ್ಯ ಆಗಿರುತ್ತೆ. ಅಂತವರನ್ನ ಮೋಕ್ಷವಾದಿಗಳು ಅಂತ ಕರಿತೀವಿ. ಈ ಸಾಧಕರು ಅವರವರ ಕೋರಿಕೆಯ ಆಧಾರದ ಮೇಲೆ ಆ ದೇವತೆಯನ್ನ ಅರ್ಚಿಸುವಂತಹ ವಿಧಾನವೂ ಕೂಡ ಬೇರೆ ಆಗಿರುತ್ತೆ. ಆ ವಿಧಾನಕ್ಕೆ ದೀಕ್ಷೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಗುರುವಿನ ಕೃಪೆ ಮತ್ತು ಶಿಷ್ಯನ ಶ್ರದ್ಧೆ, ಇವೆರಡರ ಸಮನ್ವಯವೇ ದೀಕ್ಷೆ. ಗುರುವು ಶಕ್ತಿಪಾತದಿಂದ ಶಿಷ್ಯನಲ್ಲಿ ಅಡಗಿರತಕ್ಕಂತಹ ಶಕ್ತಿಯನ್ನ ಉದ್ದೀಪನಗೊಳಿಸಿ ಶಿಷ್ಯನ ಶರೀರದಲ್ಲಿರುವಂತಹ ಮಲಿನವನ್ನ ತೊಲಗಿಸಿ ಮಂತ್ರ ಸಿದ್ಧಿಯ ಮಾರ್ಗ ಸುಗಮವಾಗುವ ರೀತಿ ಮಾಡ್ತಾರೆ. ಮಂತ್ರ ಸಾಧನೆಯಲ್ಲಿರ್ತಕ್ಕಂತಹ ಅನೇಕ ರಹಸ್ಯಗಳನ್ನ ಗುರುವಿನ ಮೂಲಕವೇ ತಿಳ್ಕೊಳ್ಬೇಕಾಗಿರುತ್ತೆ. ಮಂತ್ರ, ದೇವತೆ, ಸಾಧನೆಯ ಪದ್ಧತಿ ತಿಳಿದ ಕ್ಷಣಕ್ಕೆ ಮಂತ್ರ ಸಿದ್ಧಿ ಆಗೋದಿಲ್ಲ. ಪ್ರತಿದಿನವೂ ಕೂಡ ಆ ಮಂತ್ರವನ್ನ ಅನುಷ್ಠಾನ ಮಾಡ್ತಾ ಇರಬೇಕು. ಗುರುವಿನ ಮಾರ್ಗದರ್ಶನದಂತೆ ಪುರಶ್ಚರಣಗಳನ್ನ ಕೂಡ ಆಚರಿಸ್ಬೇಕಾಗತ್ತೆ. ಇನ್ನು ಪುರಶ್ಚರಣ ಅಂದ್ರೆ ಏನು ಅಂತ ಕೇಳ್ಬೋದು. ಮಂತ್ರ ಸಿದ್ಧಿ ಆಗೋದಕ್ಕೆ ಪುರಃ ಚರಣ ಅಂದ್ರೆ ಮತ್ತೆ ಮತ್ತೆ ಮಂತ್ರವನ್ನ ಜಪ ಮಾಡ್ತಾನೆ ಇರೋಂಥದ್ದಕ್ಕೆ ಪುರಶ್ಚರಣ ಅಂತಾರೆ. ಈ ಪುರಶ್ಚರಣದಲ್ಲಿ 4 ಭಾಗಗಳಿರುತ್ತೆ. ಜಪ, ಜಪದಲ್ಲಿ ದಶಾಂಶ ಹೋಮ, ಹೋಮದಲ್ಲಿ ದಶಾಂಶ ತರ್ಪಣ, ತರ್ಪಣದಲ್ಲಿ ದಶಾಂಶ ಮಾರ್ಜನ, ಮಾರ್ಜನದಲ್ಲಿ ದಶಾಂಶ ಸಮಾರಾಧನೆ. ಸಮಾರಾಧನೆ ಅಂದ್ರೆ ಅನ್ನ ಸಂತರ್ಪಣೆ ಅಂತ. ಇದು ಒಂದೊಂದು ಪದ್ಧತಿಯಲ್ಲಿ ಒಂದೊಂದು ರೀತಿಯಾಗಿರುತ್ತೆ. ಈಗ ಕೆಲವೊಂದು ಪದ್ಧತಿಗಳಲ್ಲಿ ಜಪಕ್ಕೆ ದಶಾಂಶ ತರ್ಪಣ, ತರ್ಪಣದ ದಶಾಂಶ ಹವನ, ಹವನದ ದಶಾಂಶ ಮಾರ್ಜನ, ಮಾರ್ಜನದ ದಶಾಂಶ ಅನ್ನ ಸಂತರ್ಪಣೆ, ಹೀಗಿರುತ್ತೆ. ಕೆಲವರು ಅವರು ಹೋಮ ಅಂತ ಹೇಳ್ತಾರೆ. ಜಪದ ನಂತರದ ಸ್ಥಾನವನ್ನ ಕೆಲವರು ಹೋಮಕ್ಕೆ ಕೊಡ್ತಾರೆ, ಕೆಲವರು ತರ್ಪಣಕ್ಕೆ ಕೊಡ್ತಾರೆ. ಆದ್ರೆ ವಿಧಾನ ಎಲ್ಲವೂ ಕೂಡ ಒಂದೇ ಇರುತ್ತೆ. ನಿಮ್ಮ ಗುರುವಿನ ಮಾರ್ಗದರ್ಶನದ ಮೇಲೆ ನೀವು ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿ ಪುರಶ್ಚರಣವನ್ನ ಮಾಡೋದಕ್ಕೆ ಕೂಡ ಗುರುಗಳ ಮಾರ್ಗದರ್ಶನ ಬಹಳ ಮುಖ್ಯವಾಗಿರುತ್ತೆ. ಮತ್ತೆ ಅವರು ಹೇಳ್ತಕ್ಕಂತಹ ನಿಯಮ ನಿಷ್ಠೆಗಳನ್ನ, ಸಂಪ್ರದಾಯವನ್ನ ಕೂಡ ಪಾಲಿಸ್ಬೇಕಾಗತ್ತೆ. ಈ ದೀಕ್ಷೆಯಲ್ಲಿ 3 ರೀತಿಯ ದೀಕ್ಷೆಗಳನ್ನ ನೋಡಬಹುದು. ಒಂದು ಶಾಕ್ತಿ ದೀಕ್ಷಾ, ಎರಡನೇದು ಶಾಂಭವಿ ದೀಕ್ಷಾ, ಮೂರನೇದು ಮಾಂತ್ರಿ ದೀಕ್ಷಾ ಅಂತ. ಶಾಕ್ತಿ ದೀಕ್ಷಾ ಅಂದ್ರೆ ಇಲ್ಲಿ ಗುರುವು ಸೂಕ್ಷ್ಮ ರೂಪದಲ್ಲಿ ಶಿಷ್ಯನ ಶರೀರವನ್ನ ಪ್ರವೇಶ ಮಾಡಿ ಶಿಷ್ಯನಲ್ಲಿ ಅಡಗಿರ್ತಕ್ಕಂತಹ ಕುಂಡಲಿನಿ ಶಕ್ತಿಯನ್ನ, ಅಂದ್ರೆ ನಿದ್ರಾವಸ್ಥೆಯಲ್ಲಿರ್ತಕ್ಕಂತಹ ಕುಂಡಲಿನಿ ಶಕ್ತಿಯನ್ನ ಉದ್ದೀಪನಗೊಳಿಸಿ ಜಾಗೃತಗೊಳಿಸಿ ಮಂತ್ರಸಿದ್ಧಿ ಆಗುವ ಹಾಗೆ ಮಾಡ್ತಾರೆ. ಇದರಲ್ಲಿ ಶಿಷ್ಯನ ಪ್ರಮೇಯ, ಶಿಷ್ಯ ಕಷ್ಟಪಡಬೇಕಾಗಿರುವಂಥದ್ದು ಏನೂ ಇರೋದಿಲ್ಲ. ಇಲ್ಲಿ ಪೂರ್ತಿ ಜವಾಬ್ದಾರಿ ಗುರುಗಳದ್ದೇ ಆಗಿರುತ್ತೆ. ಇದನ್ನೇ ಮಾರ್ಜಾಲ ಕಿಶೋರ ನ್ಯಾಯ ಅಂತಾರೆ. ಹಂಗಂದ್ರೆ ಏನು ಅಂತ ಕೇಳ್ಬೋದು. ಮಾರ್ಜಾಲ ಅಂದ್ರೆ ಬೆಕ್ಕು. ಈಗ ಬೆಕ್ಕು ತನ್ನ ಮರಿಯನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನಿಸ್ಬೇಕು ಅಂದ್ರೆ ಅದನ್ನ ಅದರ ಬಾಯಿಯಿಂದ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಅಂದ್ರೆ ಅದಕ್ಕೆ ನೋವಾಗದ ರೀತಿಯಲ್ಲಿ
ಅದನ್ನ ಹಿಡ್ಕೊಂಡು ಬಾಯಿಂದ ಕಚ್ಕೊಂಡು ಇನ್ನೊಂದು ಸ್ಥಳಕ್ಕೆ ರವಾನಿಸುತ್ತೆ. ಅಂದ್ರೆ ಇಲ್ಲಿ ಆ ಮರಿ ಅದ್ರ ಕೆಲಸ ಏನು ಇರೋದಿಲ್ಲ, ಅದ್ರ ಅಮ್ಮನೇ ಎಲ್ಲ ನೋಡ್ಕೊಳ್ಳುತ್ತೆ. ಇದನ್ನೇ ಮಾರ್ಜಾಲ ಕಿಶೋರ ನ್ಯಾಯ ಅಂತಾರೆ. ಈ ಮಂತ್ರ ಸಾಧನೆಯಲ್ಲಿ ಗುರುವಿನ ಜವಾಬ್ದಾರಿ ಇದರಲ್ಲಿ ಹೆಚ್ಚಿರುತ್ತೆ. ಶಿಷ್ಯ ಏನು ಮಾಡಬೇಕಾಗಿರೋದಿಲ್ಲ. ಇಲ್ಲಿ ಗುರುಗಳೇ ಅವನ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿ ಅವನಿಗೆ ಮಂತ್ರಸಿದ್ಧಿ ಆಗುವ ರೀತಿ ಮಾಡ್ತಾರೆ. ಇನ್ನು ಎರಡನೇದು ಶಾಂಭವಿ ದೀಕ್ಷಾ. ಇದರಲ್ಲೂ ಕೂಡ ಗುರುಗಳು ಸ್ಪರ್ಶದಿಂದ ಮತ್ತು ಅವರ ನೋಟದಿಂದ ಶಿಷ್ಯನಲ್ಲಿ ಪ್ರವೇಶ ಮಾಡಿ ಅವನ್ನ ಸಮಾಧಿ ಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲೂ ಕೂಡ ಗುರುಗಳ ಪಾತ್ರವೇ ಹೆಚ್ಚಿರುತ್ತೆ, ಶಿಷ್ಯನದೇನು ಕೆಲಸ ಇರೋದಿಲ್ಲ. ಇದು ಕೂಡ ಮಾರ್ಜಾಲ ಕಿಶೋರ ನ್ಯಾಯವೇ ಆಗಿರುತ್ತೆ. ಇನ್ನು ಮೂರನೇದು ಮಾಂತ್ರಿ ದೀಕ್ಷಾ, ಮಂತ್ರ ದೀಕ್ಷಾ ಅಂತ ಹೇಳ್ತಾರೆ. ಇಲ್ಲಿ ಗುರುಗಳು ಮಂತ್ರವನ್ನ ಉಪದೇಶ ಮಾಡ್ತಾರೆ. ಅದನ್ನ ನಿತ್ಯವೂ ಅನುಷ್ಠಾನ ಮಾಡಿ, ಗುರುಗಳು ಹೇಳಿದಂತಹ ಪದ್ಧತಿಯಲ್ಲಿ ಅನುಷ್ಠಾನಗಳನ್ನ ಪುರಶ್ಚರಣಗಳನ್ನ ಮಾಡಿ ಸಿದ್ಧಿ ಮಾಡ್ಕೊಳ್ಬೇಕಾಗಿರುವಂತಹ ಕರ್ತವ್ಯ ಪೂರ್ತಿಯಾಗಿ ಶಿಷ್ಯನದ್ದೇ ಆಗಿರುತ್ತೆ. ಇಲ್ಲಿ ಗುರುಗಳು ಕೇವಲ ಅವರ ಮಂತ್ರವನ್ನ ಕೊಟ್ಟು ನೀನ್ ಸಾಧನೆ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಡ್ತಾರೆ. ಆದರೆ ಈ ಶಿಷ್ಯನ ಕೆಲಸ ಬಹಳ ಹೆಚ್ಚಿರುತ್ತೆ. ಇದನ್ನ ಮರ್ಕಟ ಕಿಶೋರ ನ್ಯಾಯ ಅಂತ ಹೇಳ್ತಾರೆ. ಮರ್ಕಟ ಅಂದ್ರೆ ಈಗ ಒಂದು ಕೋತಿ ತನ್ನ ಮರಿಯನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನೆ ಮಾಡಬೇಕು ಅಂದಾಗ ಆ ಕೋತಿ ಮರಿ ಏನಿರುತ್ತೆ ಅದು ಆ ತಾಯಿ ಕೋತಿಯನ್ನ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು. ಇಲ್ಲಿ ಕೆಲಸ ಯಾರ್ದು ಅಂದ್ರೆ ಆ ಮರಿ ಕೋತಿದೆ. ತಾಯಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಎಗರ್ಕೊಂಡು ಹೋಗ್ತಾ ಇರತ್ತೆ. ಇಲ್ಲಿ ಆ ಮರಿ ಏನಿದೆ ಆ ಮರಿ ಗಟ್ಟಿಯಾಗಿ ಇಟ್ಕೋಬೇಕು, ಬಿದ್ರೆ ಅದು ತಾಯಿ ಜವಾಬ್ದಾರಿ ಆಗೋದಿಲ್ಲ. ಹಾಗೆ ಈ ಮಾಂತ್ರಿ ದೀಕ್ಷೆಯಲ್ಲಿ ಗುರುವು ಮಂತ್ರವನ್ನ ಉಪದೇಶ ಮಾಡ್ತಾರೆ, ನೀನ್ ಅದನ್ನ ಅನುಷ್ಠಾನ ಮಾಡಿ ಸಿದ್ಧಿ ಮಾಡ್ಕೋಬೇಕು. ಇಲ್ಲಿ ಶಿಷ್ಯನ ಕೆಲಸ ಬಹಳ ಹೆಚ್ಚಿರುತ್ತೆ. ಇದನ್ನೇ ಮಾಂತ್ರಿ ದೀಕ್ಷೆ ಅಂತ ಕರೀತಾರೆ. ಇದರಲ್ಲಿ ಮುಖ್ಯವಾಗಿ ಪುರಶ್ಚರಣಗಳನ್ನ ಮಾಡ್ತಾ ಮಂತ್ರ ಸಿದ್ಧಿಯನ್ನ ಮಾಡ್ಕೋಬೇಕಾಗತ್ತೆ. ನಿಯಮ ನಿಷ್ಠೆಗಳು ಕೂಡ ಬಹಳ ಮುಖ್ಯವೇ ಆಗಿರುತ್ತೆ. ಇಂತಹ ಸಾಧಕರು ಗುರುವಿನ ಮಾರ್ಗದರ್ಶನದಿಂದ ಯಾವ ಸ್ಥಳಕ್ಕೆ ಹೋಗಿ, ಕೆಲವೊಂದು ಸಿದ್ಧ ಕ್ಷೇತ್ರಗಳು ಅಂತ ಇರುತ್ತೆ, ಆ ಸಿದ್ಧ ಕ್ಷೇತ್ರ ಅಂದ್ರೆ ಆ ಸ್ಥಳಕ್ಕೆ ಅಷ್ಟು ಶಕ್ತಿ ಅನ್ನೋದಿರುತ್ತೆ. ಅಲ್ಲಿ ಜಪ ಮಾಡೋದ್ರಿಂದ ಆ ಮಂತ್ರ ಸಿದ್ಧಿ ಅನ್ನೋದು ಬೇಗ ಆಗುತ್ತೆ. ಅಂತ ಸ್ಥಳಗಳಿಗೆ ಹೋಗಿ ಮಂತ್ರ ಅನುಷ್ಠಾನವನ್ನ ಮಾಡಿ, ಅಂದ್ರೆ ಪುರಶ್ಚರಣವನ್ನ ಮಾಡಿ ಸಿದ್ಧಿ ಮಾಡ್ಕೊಳ್ಬೇಕಾಗಿರುವಂಥದ್ದು ಶಿಷ್ಯನ ಕರ್ತವ್ಯ ಆಗಿರುತ್ತೆ. ಇದೆಲ್ಲ ಮಾಂತ್ರಿ ದೀಕ್ಷೆಯಲ್ಲಿ ಬರೋ ಅಂಥದ್ದು. ಈ ರೀತಿ ಮಂತ್ರ ಸಾಧನೆಯಲ್ಲಿ 3 ಬಗೆಯ ದೀಕ್ಷೆಗಳು ಇರುತ್ತೆ. ಈಗ ಯಾರು ಶಾಕ್ತಿ ದೀಕ್ಷಾ, ಶಾಂಭವಿ ದೀಕ್ಷಾ ಹೆಚ್ಚಾಗಿ ಯಾರು ಕೊಡೋದಿಲ್ಲ, ಮಂತ್ರ ದೀಕ್ಷೆಯೇ ಇರುತ್ತೆ. ಅಂದ್ರೆ ಸಾಧಕನೂ ಕೂಡ ಶಿಷ್ಯನೂ ಕೂಡ ಕಷ್ಟಪಟ್ಟು ಅವನ ಮಂತ್ರ ಸಿದ್ಧಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ದೀಕ್ಷೆ ಅಂದ್ರೆ ಏನು, ದೀಕ್ಷೆಯಲ್ಲಿ ಎಷ್ಟು ವಿಧ ಇದೆ ಅನ್ನೋದನ್ನ ಹೇಳಿದ್ದೀನಿ. ಆಸಕ್ತರಿಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.